भारत माता की भारतीय जनता पार्टी के नरेंद्र मोदी जी के अमित शाह जी के जेपी नड्डा जी के येडियूरप्पा जी के विजयेंद्र जी के एससी मोर्चा राज्याध्यक्ष सीमेंट मंजಣ್ಣ ಅವರಿಗೆ ಭಾರತ್ ಮಾತಾ ಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂಧುಗಳೇ ಈ ದಿನ ಇರ್ತಕ್ಕಂಥ ಈ ಒಂದು ಎಸ್ಸಿ ಮೋರ್ಚಾದ ವಿಶೇಷ ಸಭೆಯ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸಂಘಟನಾ ಚತುರರು ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಸಿಮೆಂಟ್ ಮಂಜಣ್ಣ ಅವರೇ, ಈ ಒಂದು ಕೋಲಾರ ಜಿಲ್ಲೆಯ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಕಪಾಲಿ ಶಂಕರ್ ಅವರೇ, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು, ತಮಿಳುನಾಡಿನ ಉಸ್ತುವಾರಿಗಳು, ನಮ್ಮದೇ ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ವೆಂಕಟೇಶ್ ಮೊರಾರ್ಜಿ ಅವರೇ, ಏನು ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರಿದ್ದಾರೆ, ರಾಹುಲ್ ಗಾಂಧಿರವರ ಸಂಸದರ ಸ್ಥಾನಕ್ಕೆ ಅನರ್ಹತೆಗೊಳಿಸಲು ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹಿರಿಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ರಘುರಾಮಣ್ಣ ಅವರೇ, ಅದೇ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾದ ರಾಜ್ಯ ಕಾರ್ಯಾಲಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಶಾಂತ್ ಅವರೇ, ಭಾರತೀಯ ಜನತಾ ಪಾರ್ಟಿಯ ಎಸ್ಸಿ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಬಾಬಿ ಸುರೇಶ್ ಅವರೇ, ಓಜರಲ್ಲಿ ಮುನಿಯಪ್ಪ ಅವರೇ, ಭಾರತೀಯ ಜನತಾ ಪಾರ್ಟಿ ಕೋಲಾರ ಜಿಲ್ಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಕೀಲರು ಸಹೋದರರಾಗಿರ್ತಕ್ಕಂಥ ಆರೋಹಳ್ಳಿ ವೆಂಕಟೇಶ್ ಅವರೇ, ಕೋಲಾರ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಅವರೇ, ಗ್ರಾಮಾಂತರ ಅಧ್ಯಕ್ಷರಾಗಿರ್ತಕ್ಕಂಥ ದಿಲೀಪ್ ಅವರೇ, ಮುಳಬಾಗಿಲು ಗ್ರಾಮಾಂತರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ಮತ್ತೊಬ್ಬರು ಮುಳಬಾಗಿಲು ಗ್ರಾಮಾಂತರ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಣ್ಣ ಅವರೇ, ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ತಮಕ ರಮೇಶ್ ಅವರೇ, ಕೆಎಸ್ಆರ್ಟಿಸಿ ಸೀನಣ್ಣ ಅವರೇ, ಗಾಂಧಿನಗರ ಮಹೇಶ್ ಅವರೇ, ಪ್ರಮುಖವಾಗಿ ಈ ಸಭೆಗೆ ವಿಶೇಷ ಆಹ್ವಾನಿತರಾಗಿ ಬಂದಿರತಕ್ಕಂಥ ಎಸ್ಸಿ ಮೋರ್ಚಾದ ಮಾಜಿ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ವಕೀಲರು ಸ್ನೇಹಿತರು ಆಗಿರ್ತಕ್ಕಂಥ ನಾಗರಾಜ್ ಅವರೇ, ಅನಿತಾ ಭಾವಿಸ್ಬೇಡಿ, ಕೆಲವರು ಹೆಸರನ್ನು ಬಿಟ್ಟಿದ್ರೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರ ಬಂಧುಗಳೇ, ಏನು ಈ ದಿನ ಎಸ್ಸಿ ಮೋರ್ಚಾದ ವಿಶೇಷ ಸಭೆ ಅಂತ ಮಾಡ್ತಾ ಇದ್ದೀವಿ. ಕಾರ್ಯಕಾರಿಣಿ ಮಾಡಬೇಕಾಗಿತ್ತು, ರಾಜ್ಯದ ಸೂಚನೆ ಇತ್ತು, ಆದರೆ ಚುನಾವಣಾ ಸಂದರ್ಭ ಇರೋದ್ರಿಂದ ಕಾರ್ಯಕಾರಿಣಿ ಅನ್ನೋ ಹೆಸರು ಬದಲಿಗೆ ವಿಶೇಷ ಸಭೆ ಅಂತ ಕರೀತಾ ಇರ್ತಕ್ಕಂಥ ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥದ್ದೇ. ಏನು ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ತಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತಾಡಕ್ಕೆ ಇವತ್ತು ಬಂದಿದ್ದಾರೆ. ಸಂಘಟನೆ ಯಾವ ರೀತಿ ಮಾಡಬೇಕು, ಸಂಘಟನೆಗೆ ಕಾರ್ಯಕರ್ತರ ಮುಖಾಂತರ ಯಾವ ರೀತಿ ಬಲ ತುಂಬಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ನೋಡಿ ಗೊತ್ತಾಗಬೇಕಾಗುತ್ತೆ. ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ತನ್ನದೇ ಆದಂತಹ ಶಕ್ತಿ ತುಂಬಿ ಕಾರ್ಯಕರ್ತರ ಮುಖಾಂತರನೇ ಚುನಾವಣೆ ನಡೆಸುವಂತ ಯಾವ ಅಂತ ಹೇಳ್ಬಿಟ್ಟು ನೋಡ್ಬೇಕಂದ್ರೆ ಅಲ್ಲಿ ನೋಡ್ಬೇಕಾಗುತ್ತೆ. ಮತ್ತೆ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಎಸ್ಸಿ ಮೋರ್ಚಾದ ಪದಾಧಿಕಾರಿಗಳು ಯಾವುದೇ ಒಂದು ಇದಕ್ಕೆ ಕಾಯ್ದಿಲ್ಲ, ನಮ್ಮ ಕೆಲಸ ಯಾವ ರೀತಿ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಂಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು. ನಮಗೆ ಅವಕಾಶಗಳಿದಾವೆ ಹೇಳೋದಿಕ್ಕೆ. ಕಾಂಗ್ರೆಸ್ ವಿರುದ್ಧ ಆಗ್ಬೋದು, ಈ ದೇಶದಲ್ಲಿ ಸುಮಾರು 60-70 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂತಹ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಹೇಳ್ಕೊಳ್ಳೋದಕ್ಕೆ ನಮಗೆ ಅವಕಾಶಗಳಿದಾವೆ. ಅದೇ ರೀತಿಯಲ್ಲಿ ಹೆಮ್ಮೆಯಿಂದ ಹೇಳ್ಬೋದು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಹೆಮ್ಮೆ ಪಡೋ ರೀತಿಯಲ್ಲಿ ನಾವು ಹೇಳ್ಕೋಬೇಕಾಗುತ್ತೆ. ಯಾವುದೇ ರೀತಿಯ ಭ್ರಷ್ಟಾಚಾರ ರಹಿತವಾಗಿ ಇವತ್ತಿನ ಆಡಳಿತ ನಡೆಸತಕ್ಕಂಥ ನಾವು ನೋಡಿದ್ದೀವಿ ಬಂದಿಲ್ಲ. ಪ್ರಮುಖವಾಗಿ ಚುನಾವಣೆ ಸಂದರ್ಭದಲ್ಲಿ ನಾವು ಮಾತಾಡಬೇಕಾಗಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಆ ಸರ್ಕಾರ ಯಾವ ರೀತಿ ಅಮಾನವೀಯವಾಗಿ ನಡ್ಕೊಂಡಿದೆ, ಬಿಜೆಪಿ ಮೇಲೆ ಯಾವ ರೀತಿ ಗೂಬೆ ಕೂರಿಸೋದಕ್ಕೋಸ್ಕರ ಹೇಳಿದ ಸುಳ್ಳನ್ನೇ 100 ಬಾರಿ ಹೇಳಿ ನಿಜ ಮಾಡಲಿಕ್ಕೆ ಹೊರಟಿದ್ದಂತ ಕಾಂಗ್ರೆಸ್ ವೈಫಲ್ಯ ಹೇಳ್ಬೇಕಾದ್ರೆ ಬಂದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರವಾಗಿದ್ದೀವಿ, ದಲಿತ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿಕೊಂಡು
ಡಾಕ್ಟರ್ ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಏನು ದಲಿತರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ರು, ಯಾಮಾರಿಸಿ ವೋಟ್ ಹಾಕೊಂತ ಇದ್ರು, ಅದಕ್ಕೆ ಸತ್ಯಾಂಶ ತಿಳಿಸಬೇಕಾಗಿದೆ. ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಚುವುದಕ್ಕೋಸ್ಕರ ಬಿಜೆಪಿ ಕೋಮುವಾದಿ ಪಕ್ಷ ಅಂತ ಹೇಳಿದ್ವಿ ಬಿಂಬಿಸೋದಕ್ಕೆ ಹೊರಟಿತ್ತು ಕಾಂಗ್ರೆಸ್ ಪಕ್ಷ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೋಕಸಭೆ ಚುನಾವಣೆ ನಿಂತ ಸಂದರ್ಭದಲ್ಲಿ ಅವ್ರ ವಿರುದ್ಧವಾಗಿ ಒಬ್ಬ ಅನಕ್ಷರಸ್ಥನ ಚುನಾವಣೆ ನಿಲ್ಲಿಸಿ ಅವರ ಪರವಾಗಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತ ನೆಹರು ಅವರು ಸತತವಾಗಿ ಅವ್ರ ಕ್ಷೇತ್ರಕ್ಕೆ 2 ಬಾರಿ ಚುನಾವಣಾ ಪ್ರಚಾರ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿ ಅವರ ಕ್ರೂರತನವನ್ನ ಬೆರೀತಾರೆ. ಆದ್ರೆ ಈ ದೇಶಕ್ಕೆ ಇಂತ ಲಿಖಿತ ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವುದೇ ರಾಜಕೀಯ ಪಕ್ಷಗಳಾಗ್ಬೋದು ಅವಿರೋಧವಾಗಿ ಆಯ್ಕೆಯಾಗಿ ಅವ್ರನ್ನ ರತ್ನಕಮಣಿ ಆಗಿ ಸಂಸತ್ ಪ್ರವೇಶ ಮಾಡಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ ಮಾಡಿಲ್ಲ ಆತರ. ಯಾಕಂತಂದ್ರೆ ಇಂಥ ಮಹಾನ್ ಬುದ್ಧಿವಂತ ಸಂಸತ್ತಿಗೆ ಬಂದ್ರೆ ನಮ್ಮ ಮಾಟ ನಡೆಯಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಬಾಬಾ ಸಾಹೇಬ್ನ ಚುನಾವಣೆಗೆ ಸೋಲಿಸಿ ಸಂಸತ್ಗೆ ಬರೋದನ್ನ ತಡೆಯುವಂತ ಕೆಲಸ ಮಾಡ್ತಾರೆ ಬಂಧುಗಳೇ. ಅಲ್ಲೇ ಅಲ್ಲ, ಅವ್ರು ನಿರ್ಣಯ ಹೊಂದಂತ ಸಂದರ್ಭದಲ್ಲಿ ಅವ್ರಿಗೆ ದೆಹಲಿನಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ಸ್ವಲ್ಪ ಜಾಗ ಕೊಡಿ ಅಂತ ಕೇಳಿದಾಗ ಆ ಜಾಗ ಕೊಡಲ್ಲ. ಅದೇ ಕಾಂಗ್ರೆಸ್ನ ಗಾಂಧಿ ಕುಟುಂಬಕ್ಕೆ 60 ಎಕರೆ 70 ಎಕರೆ 80 ಎಕರೆ ಒಂದೊಂದು ಸಮಾಧಿ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡ್ಬೋದು. ಆದ್ರೆ ಬಾಬಾ ಸಾಹೇಬರಿಗೆ 3 ಅಡಿ 6 ಅಡಿ ಜಾಗ ಕೊಡ್ತೀರಾ, ಅನ್ಯಾಯ ಮಾಡ್ತಾರೆ. ಆಗ ಬೇರೆ ಆಪ್ಷನ್ ಇಲ್ದಿರ ಬಾಂಬೆನಲ್ಲಿ ಇರ್ತಕ್ಕಂಥ ಒಬ್ಬ ಸಮುದ್ರ ತೀರದಲ್ಲಿ ಬಾಬಾ ಸಾಹೇಬನ್ನ ಶವಸಂಸ್ಕಾರ ಮಾಡಿರ್ತಕ್ಕಂಥ ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆದ ನಂತರ ಏನಾಗಿದೆ, ನಮ್ಮ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ವೈಫಲ್ಯಗಳು ನಾವು ಹೇಳ್ಬೇಕಾಗಿದೆ. ಏನು SC/TSP ಹಣ ಅಂತಿತ್ತು, ಆ SC/TSP ಹಣನ SC/STಗಳು ಹೊರತುಪಡಿಸಿ ಯಾವುದು ಬೇರೆದಕ್ಕೆ ಬಳಸೋಕಿಲ್ಲ ಅಂತ ಕಾನೂನೇ ಇದೆ. ಆದ್ರೆ ಇಲ್ಲಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಸಚಿವರು ಈ ಒಂದು SC/TSP ಹಣದಲ್ಲಿ 11,000 ಕೋಟಿ ಒಂದು ವರ್ಷದ್ದು, 14,000 ಒಂದು ಕೋಟಿ ಒಂದು ವರ್ಷದ್ದು, ಟೋಟಲ್ 25,000 ಕೋಟಿ ಹಣನ ಗ್ಯಾರಂಟಿಗಳು ಸ್ಕೀಮ್ ಮಾಡಿಕೊಂಡು ಜನಗಳು ಯಾಮಾರಿಸ್ತಾ ಇದ್ದಾರೆ ಬಂದಿದೆ. ಇದೆಲ್ಲ ಹೇಳಿ ನಾವು ನಮ್ಮ ಚುನಾವಣೆಯಲ್ಲಿ ಮಾಡ್ಬೇಕಾಗುತ್ತೆ, ಕೆಲಸ ಮಾಡ್ಬೇಕಾಗುತ್ತೆ. ಮತ್ತೆ SC ಮೋರ್ಚಾ ಅನ್ನೋದು ತುಂಬಾ ರಾಜ್ಯದಲ್ಲಿ ಪ್ರಬಲವಾಗಿದೆ, ಬಲಿಷ್ಠವಾಗಿದೆ. ನಮ್ಮ ರಾಜ್ಯಾಧ್ಯಕ್ಷರು